ನಾಡಿನಾದ್ಯಂತ ಈಗಾಗಲೇ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಇತ್ತ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಸಂಭ್ರಮದಿಂದ ಹೋಳಿ ಹಬ್ಬ ಆಚರಣೆಯಲ್ಲಿ ಈಗ ಸಾರ್ವಜನಿಕರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ವಿಶ್ವ ಪ್ರಸಿದ್ಧ ಐತಿಹಾಸಿಕ ಪ್ರವಾಸಿ ತಾಣವಾಗಿರ್ತಕ್ಕಂಥ ಹಂಪಿಯಲ್ಲಿ ವಿಶೇಷವಾಗಿ ವಿದೇಶಿ ಪ್ರಜೆಗಳು ಕೂಡ ಹಂಪಿ ಏನು ಹೋಳಿ ಹಬ್ಬದ ಸಂಭ್ರಮದಲ್ಲಿ ತೊಡಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ವಿದೇಶಗಳಿಂದ ಬಂದಂತಹ ಪ್ರಜೆಗಳು ಒಂದು ದಿನ ಮುಂಚಿತವಾಗಿಯೇ ಇದೇ ಒಂದು ಹಂಪಿಗೆ ಆಗಮಿಸ್ತಾರೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ನಡೀತಕ್ಕಂತ ಹೋಳಿ ಹಬ್ಬದ ಸಂಭ್ರಮದಲ್ಲಿ ವಿಶೇಷವಾಗಿ ನಾನಾ ದೇಶಗಳಿಂದ ಬಂದಂತಹ ವಿದೇಶಿ ಪ್ರಜೆಗಳು ಈ ಒಂದು ಹಂಪಿಯ ಐತಿಹಾಸಿಕ ಸ್ಥಳದಲ್ಲಿ ನಡೀತಕ್ಕಂತ ಹೋಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋದು ಕೂಡ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಮಧ್ಯರಾತ್ರಿನೇ ಕೂಡ ಏನು ಕಾಮಣ್ಣನ ದಹನ ಮಾಡಿದ ಬಳಿಕ ಇಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗ್ತಾರೆ. ಅದಾದ ಬಳಿಕ ಈಗ ಏನು ಹಂಪಿಯ ಏನು ವಿರೂಪಾಕ್ಷೇಶ್ವರ ದೇವಸ್ಥಾನ ಇದೆ, ಆ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂತ ರಥ ಬೀದಿಯಲ್ಲಿ ಸಾಕಷ್ಟು ಜನರು ಕೂಡ ಈಗ ಹೋಳಿ ಹಬ್ಬದ ಸಂಭ್ರಮದಲ್ಲಿ ತೊಡಗಿರ್ತಕ್ಕಂಥದ್ದು. ಇನ್ನು ತಮ್ಮಟ್ಟೆಗೆ ತಕ್ಕಂತೆ ಸಾಕಷ್ಟು ಜನರು ಕೂಡ ಒಂದು ತಮ್ಮಟ್ಟೆಗೆ ತಕ್ಕಂತೆ ಕುಣಿತನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸ್ವದೇಶಿ ಪ್ರಜೆಗಳು ಮಾಡ್ತಕ್ಕಂತ ಏನು ಈ ಹೋಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ವಿಶೇಷವಾಗಿ ವಿದೇಶಿ ಪ್ರಜೆಗಳು ಕೂಡ ಸಾಕಷ್ಟು ಉತ್ಸುಕರಾಗಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರತಿ ವರ್ಷವೂ ಕೂಡ ಇಲ್ಲಿ ವಿದೇಶಿಗರು ಈ ಒಂದು ಹಂಪಿಯ ಹೋಳಿ ಹಬ್ಬದ ಸಂಭ್ರಮದಲ್ಲಿ ತೊಡಗ್ತಾ ಇರೋದು ಸಾಕಷ್ಟು ಖುಷಿಯ ವಿಚಾರ. ಇಲ್ಲಿ ಸಾಕಷ್ಟು ಸಂಭ್ರಮದಿಂದ ಸ್ವದೇಶಿ ಮತ್ತು ವಿದೇಶಿಗರು ಸೇರಿ ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂತಹದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಾಸ್ಟ್, ವಿಜಯನಗರ.